Hello students, welcome all to my YouTube channel. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ರು SLC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ? ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ಸ್ ಗಳನ್ನು ಕೂಡ ಬರ್ದಿದ್ದೀರಾ ಅನ್ಕೊಂಡಿದೀನಿ. ಇನ್ನೇನು ಎಕ್ಸಾಮ್ಗೆ ಕೆಲವೇ ದಿನ ಬಾಕಿ ಇರೋದ್ರಿಂದ ಈ ಒಂದು ಹಂತದಲ್ಲಿ ನಿಮ್ಗೆ ಈ ಒಂದು ಕೆಲವೊಂದಿಷ್ಟು ಟಾಪಿಕ್ಗಳ ರಿವಿಷನ್ ಬೇಕಾಗಿರ್ತದೆ. ಸೊ ಈ ಒಂದು ಹಂತದಲ್ಲಿ ರಿವಿಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ SSLC ಮಕ್ಕಳಿಗೆ ಅಂತಾನೆ ಈ ಒಂದು ಸೈನ್ಸ್ ಟಾಪಿಕ್ಸ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಪ್ರತಿಯೊಂದು ಟಾಪಿಕ್ಸ್ ಗಳನ್ನ ಒಂದ್ ಸತಿ ರಿವಿಷನ್ ಮಾಡೋಣ. ಅದು ನಿಮ್ಮ ಟೆಕ್ಸ್ಟ್ ಬುಕ್ ಮೂಲಕ. ಆ ಟೆಕ್ಸ್ಟ್ ಬುಕ್ ನ ಯಾವ ರೀತಿ ಓದ್ಬೇಕು, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಹೈಲೈಟ್ ಮಾಡಬೇಕು, ನಮ್ಮ ಯಾವ ಒಂದು ಪಾರ್ಟ್ ಇಂದ ಯಾವ ರೀತಿ ಕ್ವಶನ್ಸ್ ಗಳು ಫ್ರೇಮ್ ಆಗ್ತಾವು, ಈ ಎಲ್ಲದಕ್ಕೂ ನಾವೇನ್ ಮಾಡ್ತಾ ಹೋಗೋಣ, ಈ ಒಂದು ಕ್ಲಾಸ್ ಅಲ್ಲಿ ಕಲಿತಾ ಹೋಗೋಣ. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತದ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಈ ಒಂದು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಈ ಒಂದು ವಿಡಿಯೋನ ನೋಡ್ಬೇಕಾಗಿರ್ತದೆ. ಹೌದಾ? ಸೊ ನನ್ನ ಹೆಸರು ಈಗ ಆಲ್ರೆಡಿ ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನನಗೆ ಕಳೆದ ಒಂದು 6 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಯಾವ್ದೆಲ್ಲ ಪಾರ್ಟ್ ಇಂದ ಯಾವ್ಯಾವ ಕ್ವಶನ್ಸ್ ಫ್ರೇಮ್ ಆಗ್ತಾವ ಅನ್ನೋದನ್ನು ಕೂಡ ನಾನು ಏನ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದಾ? ಹಾಗಿದ್ರೆ ಕ್ಲಾಸ್ ನ ಸ್ಟಾರ್ಟ್ ಮಾಡ್ಬೋದಲ್ಲ? ಓಕೆ, ನೆಕ್ಸ್ಟ್ ವಿಜ್ಞಾನ ಅಂದ್ರೆ ನಿಮಗೆ ಗೊತ್ತಿದೆ, ಇವಾಗ ಆಲ್ರೆಡಿ ಸೈನ್ಸ್ ಅಂತ ಕರಿತೀವಿ. ಸೊ ಈ ಸೈನ್ಸ್ 2 ಬುಕ್ ಬರ್ತಾವು, ಒಂದು ಪಾರ್ಟ್ 1 ಪಾರ್ಟ್ 2 ಬುಕ್ಸ್ ಬರ್ತಾ ಹೋಗ್ತಾವು. ಹೌದಾ? ಸೊ ಈ ಪಾರ್ಟ್ 1 ಪಾರ್ಟ್ 2 ಬುಕ್ಸ್ ಒಳಗ ನಾವ್ ಏನೆಲ್ಲ ಕಲಿತೀವಿ ಅನ್ನೋದನ್ನ, ಯಾವೆಲ್ಲ ಚಾಪ್ಟರ್ಸ್ ಇದಾವ ಅನ್ನೋದನ್ನ ನೋಡಿ, ಜೊತೆಗೆ ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ಕ್ವಶನ್ಸ್ ಗಳು ಫ್ರೇಮ್ ಆಗ್ತಾವ ಅನ್ನೋದನ್ನ ಕೂಡ ನಾವೇನ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಸೈನ್ಸ್ ಒಳಗ ನಿಮ್ಗೆ ಬೇಸಿಕ್ ಆಗಿ 3 ಮತ್ತೆ ಸಬ್ಜೆಕ್ಟ್ ಗಳು ಇರ್ತಾವು. ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತೊಂದು ಬಯಾಲಜಿ. 3 ಪಾರ್ಟ್ ಆಗಿ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ, ಬಯಾಲಜಿ ಅಂದ್ರೆ ನಮ್ಗೆ ಯಾವ್ದು ಗೊತ್ತದ, ಜೀವಶಾಸ್ತ್ರ ಅನ್ನೋದು ಈಗ ಆಲ್ರೆಡಿ ಗೊತ್ತದ. ಹೌದಾ? ನಮಗೆ ಏನ್ ನೋಡ್ಬೇಕಪ್ಪ ಅಂದ್ರೆ ಇವಾಗ ಇಲ್ಲಿ ಯಾವೆಲ್ಲ ಟಾಪಿಕ್ಸ್ ಗಳು ಇದಾವ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದಾ? ನಮ್ಗೆ ಪಾರ್ಟ್ 1 ಅಲ್ಲಿ ಬರುವಂತಹ ಟಾಪಿಕ್ಸ್ ಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದಾ? ಫಸ್ಟಿಗೆ ನಮ್ಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅನ್ನೋದು ಒಂದು ಚಾಪ್ಟರ್ ಇದೆ. ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಅನ್ನೋದೊಂದಿದೆ. ಜೀವ ಕ್ರಿಯೆಗಳು ಅನ್ನೋದೊಂದಿದೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋದು ಮತ್ತೊಂದು ಚಾಪ್ಟರ್ ಇದೆ. ವಿದ್ಯುತ್ ಶಕ್ತಿ ಇದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಾನು ಮತ್ತೊಂದು ಚಾಪ್ಟರ್ ಇದೆ. ಹೌದಾ? ಸೊ ಫಸ್ಟ್ ಇವ್ 2 ಚಾಪ್ಟರ್ ಏನಿದಾವಲ್ಲ, ಇದು ಯಾವ್ದಕ್ ಸಂಬಂಧಪಟ್ಟದ್ದು ಅಂದ್ರೆ ಕೆಮಿಸ್ಟ್ರಿ. ಹೌದಾ? ಸೊ ಈ ನೆಕ್ಸ್ಟ್ ಏನ್ ಚಾಪ್ಟರ್ 2 ಚಾಪ್ಟರ್ ಇದಾವಲ್ಲ, ಇದು ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರೆ ಬಯೋ ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ. ಕೆಲವೊಂದಿಷ್ಟು ವರ್ಡ್ ಗಳನ್ನ ನೀವು ಕಲಿಬೇಕಾಗ್ತದೆ, ಯಾಕಂದ್ರೆ ಬಹಳಷ್ಟು ಜನ ಮುಂದೆ ಸೈನ್ಸ್ ತಗೊಳ್ಳೋದ್ರಿಂದ ಎಲ್ಲ ಇಂಗ್ಲಿಷ್ ಒಳಗೆ ಇರ್ತದ. ಇಂಗ್ಲಿಷ್ ವರ್ಡ್ ತುಂಬಾ ಯೂಸ್ ಆಗ್ತದೆ. ಹೌದಾ? ಬಯಾಲಜಿ ನೆಕ್ಸ್ಟ್ ಬರೋದೇ ಫಿಸಿಕ್ಸ್ ಅಂತ ಹೇಳ್ತೀವಿ. ಹೌದಾ? ಸೊ ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅಂದ್ರ ನಮ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾ ಹೋಗ್ತೀವಿ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದ್ರೆ ಆಸಿಡ್, ಬೇಸ್ ಅಂಡ್ ಸಾಲ್ಟ್ ಅಂತ ಕರಿತೀವಿ. ಹೌದಾ? ಇಂಗ್ಲಿಷ್ ಅಲ್ಲಿ ಆಮ್ಲಕ್ಕ ಆಸಿಡ್ ಅಂತ ಕರೆದ್ರೆ, ಪ್ರತ್ಯಾಮ್ಲಕ್ಕ ಬೇಸ್ ಅಂತ ಕರಿತೀವಿ. ಈ ಒಂದು ಲವಣಗಳಿಗೆ ಏನಂತ ಕರಿತೀವಿ ಅಂದ್ರೆ ಸಾಲ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಇವಾಗ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ ನಮ್ಗೆ ಇರೋದು ಯಾವ್ದಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ. ಇವಾಗ ಆಲ್ರೆಡಿ ಹೇಳಿದಂಗೆ ಯಾವುದು, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೂ ಏನ್ ಡಿಫರೆನ್ಸ್? ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ಹೌದಾ? ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆಗೆ ಇರುವಂತಹ ಡಿಫರೆನ್ಸ್, ವ್ಯತ್ಯಾಸಗಳೇನು? ಇದನ್ನೆಲ್ಲವನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ನಿಮ್ಗೆ ಒಂದಿಷ್ಟು ದೈನಂದಿನ ಜೀವನದಲ್ಲಿ ಗತಿಸುವಂತಹ ಕೆಲವೊಂದಿಷ್ಟು ಸಂದರ್ಭಗಳನ್ನು ಕೊಡ್ತಾ ಹೋಗಿದ್ದಾನೆ ನೋಡಿ. ಫಸ್ಟ್ ಯಾವ್ದಪ್ಪ ಅಂದ್ರ, ಬೇಸಿಗೆ ಒಳಗ ನೀವೇನ್ ಮಾಡ್ತೀರಿ, ಹಾಲನ್ನು ಕೊಠಡಿಯ ತಾಪಮಾನದಲ್ಲಿ ಇರಿಸ್ತಾರೆ. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡದೆ ಆಚೆಗಡೆ ನೀವೇನಾದ್ರೂ ಹಾಲು ಇಟ್ಟು ಹೋದ್ರಿ ಅಂದ್ರ ಅದು ಏನಾಗ್ತದ. ನೆಕ್ಸ್ಟ್ ಸಪೋಸ್ ಈ ಒಂದು ಕಬ್ಬಿನ ಆಗಿರ್ಬೋದು, ಯಾವುದೇ ಒಂದು ಮೊಳೆ ಆಗಿರ್ಬೋದು, ಯಾವುದನ್ನ ನೀವೇನಾದ್ರೂ ಅದನ್ನ ಹಂಗೆ ಬಿಸಾಡಿದ್ರೆ ಅಂದ್ರೆ ಅದು
ವಾತಾವರಣದಲ್ಲಿರುವಂತಹ ತೇವಾಂಶವನ್ನ ಹೀರ್ಕೊಂಡು ಅದು ಏನಾಗ್ತದ, ದ್ರಾಕ್ಷಿ ಹುದುಗುವಿಕೆಗೆ ದ್ರಾಕ್ಷಿ ಒಳಪಟ್ಟಾಗ ಅದು ಏನಾಗ್ತದ, ಆಹಾರವನ್ನು ಬೇಯಿಸಿದಾಗ ಏನಾಗ್ತದ, ಹೌದಾ, ನಮ್ಮ ದೇಹದಲ್ಲಿ ಆಹಾರನ ಜೀರ್ಣವಾದಾಗ ಏನಾಗ್ತದ, ನಾವು ಉಸಿರಾಡಿದಾಗ ಏನೆಲ್ಲ ಆಗ್ತದ, ಹೌದಾ. ಸೊ ಇದಿಷ್ಟು ಕೆಲವೊಂದಿಷ್ಟು ಸಂದರ್ಭಗಳು ನಾವು ಏನ್ ಮಾಡ್ತೀವಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ಇವಕ್ ಏನ್ ಹೇಳಕ್ ಹೊರಟಿದಾನೆ ಯುವಕರಿಂದ ಅಂತಂದ್ರೆ, ನೋಡಿ, ಒಂದು ಸಿಂಪಲ್ ಇದೆ. ಸಿಂಪಲ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ವುಡ್, ಇದಕ್ಕೆ ಏನ್ ಹೇಳಿದೀನಿ ನಾನು, ಒಂದು ವುಡ್, ಒಂದು ಮರದ ತುಂಡು, ಹೌದಾ. ಸೊ ಇದೇನಪ್ಪಾ ಅಂದ್ರೆ ಮರದ ತುಂಡು, ಹೌದಾ. ಈ ಒಂದು ಮರದ ತುಂಡನ್ನ ನಾ ಏನ್ ಮಾಡ್ತೀನಿ, 2 ಪೀಸ್ ಮಾಡ್ತೀನಿ, ಹೌದಾ, 2 ಪೀಸ್ ಮಾಡ್ತೀನಿ, ಹೌದಾ. 2 ಪೀಸ್ ಮಾಡಿದಾಗ ಈ ಒಂದು ಮರ ತುಂಡಿದೆ, ಆ ಮರದ ತುಂಡನ್ನ ನಾ ಏನ್ ಮಾಡಿದೆ, 2 ಪೀಸ್ ಮಾಡಿದೆ, ಹೌದಾ. ಸೊ ಈ 2 ಪೀಸ್ ಮಾಡಿದಾಗ ಇದಕ್ಕ ಮರದ ತುಂಡು ಅಂತೀವಿ, ಇದಕ್ಕ ಕಟ್ಟಿಗೆ ಅಂತೀವಿ. ಹಂಗಿದ್ಮೇಲೆ ಇದಕ್ಕೆ ಏನಂತೀರಿ, ಇವಕ್ಕೇನಂತೀರಿ, ನಾನು ಪೀಸ್ ಮಾಡಿರುವಂತ 2 ಮರದ ತುಂಡನ್ನ 2 ಕಟ್ ಮಾಡಿದೆ, ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡಿದೆ. ಅವಾಗ ಇದು ಏನಂತ ಆಗ್ತದ, ವೆರಿ ಗುಡ್, ಏನಂತ ಕರಿತೀವಿ ಅಂದ್ರೆ ಇದಕ್ಕೂ ಕೂಡ ಮರದ ತುಂಡ ಅಂತಾನ ಕರಿತೀವಿ, ಹೌದಾ. ಎಲ್ರು ಹೋಗ್ತೀರಿ. ಹಾ, ಇವಾಗ ನೋಡೋಣ. ಸಪೋಸ್ ಅದೇ ಮರದ ತುಂಡನ್ನ ನಾ ಏನಾದ್ರು, ಹೌದಾ. ಸೊ ಅದೇ ಮರದ ತುಂಡನ್ನು ನಾ ಏನಾದ್ರು ಏನ್ ಮಾಡ್ತೀನಿ ಇವಾಗ ಅಂದ್ರೆ, ಬೆಂಕಿ ಹಚ್ತೀನಿ, ಹೌದಾ. ಸೊ ಅದೇ ಮರದ ತುಂಡಿಗೆ ನಾ ಏನ್ ಮಾಡ್ತೀನಪ್ಪಾ ಅಂದ್ರೆ, ಬೆಂಕಿ ಜ್ವಾಲೆ ಹಚ್ತೀನಿ, ಹೌದಾ. ಸೊ ಜ್ವಾಲೆ ಹಚ್ಚಿದಾಗ ನಿಮ್ಗೆ ಏನ್ ಸಿಗ್ತದ, ಮರ ಸಿಗ್ತದೋ, ಏನ್ ಸಿಗ್ತದ, ಇಲ್ಲಿ ನಿಮ್ಗೆ ಏನ್ ಸಿಗ್ತದ, ಬೂದಿ ಸಿಗ್ತದ. ಮರದ ತುಂಡಿಗೆ ಬೆಂಕಿ ಹಚ್ಚಿದಾಗ ನಮ್ಗೆ ಏನ್ ಸಿಕ್ತು, ಬೂದಿ ಸಿಕ್ತು. ಅವಾಗ್ಲೇ ಕಟ್ ಮಾಡಿದಾಗ ನನಗೆ ಏನ್ ಸಿಕ್ಕಿತ್ತು, ಮರದ್ದೇ 2 ಪೀಸ್ ಸಿಕ್ತು. ಇದಕ್ಕ ಮರದ್ದೇ 2 ಪೀಸ್, ಇದಕ್ಕ ಮರಣ ಅಂತ ಕರೆದ್ವಿ, ಆದ್ರೆ ಇದಕ್ಕ ಬೂದಿ ಅಂತ ಕರೆದ್ವಿ, ಹೌದಾ. ಏನ್ ಡಿಫ್ರೆನ್ಸು, ಇಲ್ಲಿ ನಮ್ಗ ಮರ, ನಾವು ಅದನ್ನ ಯಾವುದೇ ರೀತಿಯಾದಂತಹ ಬದಲಾವಣೆಗೆ ಒಳಪಡಿಸಿದಾಗೂ ಕೂಡ ಅದು ತನ್ನ ಮೂಲ ಗುಣಗಳನ್ನು, ಮೂಲ ಸ್ವಭಾವಗಳನ್ನ ಉಳಿಸುವಂತಂದ್ರ ಅಂತವಕ್ ನಾವೇನ್ ಹೇಳ್ತೀವಿ ಅಂದ್ರ ಭೌತಿಕ ಬದಲಾವಣೆ ಅಂತ ಕರಿತೀವಿ. ಅದೇ ಇಫ್ ಇನ್ ಕೇಸ್ ಅದೇನಾದ್ರೂ ತನ್ನ ಮೂಲ ಗುಣಗಳನ್ನ ಏನಾದ್ರೂ ಉಳಿಸ್ಕೊಳ್ಳಿಲ್ಲ, ಅದು ಬ್ಯಾರೆ ಒಂದು ಹೆಸರಿಂದ ಕರಿತೀವಿ, ಹೌದಾ. ಏನಂತೀವಿ, ಬ್ಯಾರೆ ಒಂದು ಹೆಸರಿಂದ ಕರಿತೀವಿ, ಬೂದಿ, ಆಶ್ ಅಂತ ಕರಿತೀವಿ. ಆ ರೀತಿ ಏನಾದ್ರು ಆದ್ರ ನೋಡಿ, ಇಲ್ಲಿ ಮರದ್ದು ಯಾವ ಕಲರ್ ಇರ್ತದ, ಬ್ರೌನ್ ಕಲರ್ ಇರ್ತದ. ಅದು ನೀವೇನಾದ್ರೂ ಬೆಂಕಿ ಹಾಕಿದಾಗ ಯಾವ ಕಲರ್ ಬರ್ತದಪ್ಪ ಅಂದ್ರ, ಅದು ಕಪ್ಪು, ಬ್ಲಾಕ್ ಕಲರ್ ಇದ್ದಿಲು ಆಗ್ತದ. ಇದ್ದಿಲು ಆಗಿ ಆಮೇಲೆ ಏನಾಗ್ತದ, ನೆಕ್ಸ್ಟ್ ಬೂದಿಯಾಗಿ ಆಶ್ ಕಲರ್ ಬರ್ತಾ ಹೋಗ್ತದ. ಈ ರೀತಿ ಏನಾದ್ರು ಚೇಂಜ್ ಆದ್ರೆ ಅದಕ್ಕ ರಾಸಾಯನಿಕ ಬದಲಾವಣೆ ಅಂತೀವಿ, ಹೌದಾ. ಸೊ ಮೊದಲಿದ್ದು ಆಸ್ ಇಟ್ ಈಸ್ ಬಂತಪ್ಪ ಅಂದ್ರ ನಮ್ಗ ಭೌತ ಬದಲಾವಣೆ. ಮೊದಲಿದ್ದು ಬೇರೆ ಒಂದು ಪ್ರಾಡಕ್ಟ್, ಬೇರೆ ಒಂದು ಉತ್ಪನ್ನ ಬಂತ ಅಂದ್ರ ರಾಸಾಯನಿಕ ಬದಲಾವಣೆ. ಏನಿಲ್ಲ, ಸಿಂಪಲ್. ನೀವು ಅದನ್ನ ಭೌತಿಕ ಬದಲಾವಣೆಗೆ ಒಳಪಡಿಸಿದಾಗ ಕೂಡ ಯಾವುದೇ ರೀತಿಯಾದಂತಹ ಚೇಂಜಸ್ ಅನ್ನು ಮಾಡಿದ್ರು ಕೂಡ ಅದು ಆಸ್ ಇಟ್ ಈಸ್ ತನ್ನ ಮೂಲ ಪ್ರಾಪರ್ಟಿ, ತನ್ನ ಮೂಲದ ಏನು ಗುಣಗಳಿತ್ತಲ್ಲ ಆ ಗುಣಗಳನ್ನ ಮತ್ತೆ ಉಳಿಸುವಂತಂದ್ರ, ಈ ನೋಡಿ ಒಂದ್ ಪೇಪರ್ ಇದೆ, ಆ ಪೇಪರ್ ನೀವೇನಾದ್ರೂ ಹರಿದ್ರಪ್ಪ ಅಂದ್ರ ಅಗೇನ್ ನಿಮ್ಗೆ ಏನ್ ಸಿಗ್ತದ, ಪೇಪರ್ ಸಿಗ್ತದ. ಅದೇ ಪೇಪರ್ ನೀವೇನಾದ್ರೂ ಬೆಂಕಿ ಹಾಕಿದ್ರೆ ಅವಾಗ ಏನ್ ಸಿಗ್ತದ ಅಂದ್ರೆ ನಿಮ್ಗ ಆ ಪೇಪರ್ದು ಬೂದಿ ಸಿಗ್ತದೆ, ಹೌದಾ. ಇದಿಷ್ಟು ರಾಸಾಯನಿಕ ಮತ್ತು ಭೌತ ಬದಲಾವಣೆಗೆ ಇರುವಂತ ವ್ಯತ್ಯಾಸ. ಇವಾಗ ನೋಡಿ, ಈ 6 ಎಕ್ಸಾಂಪಲ್ ಅನ್ನ ನೋಡಿ, ನಿಮ್ಗೆ ಯಾವ್ದೆಲ್ಲ ನೀವು ಹಾಲಿಟ್ಟಿರಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ಅಲ್ಲಿ ಹಾಲಿಟ್ಟಿರಿ, ಆ ಹಾಲಿಗೆ ಏನಾದ್ರು ನೀವು ನೀರ್ನ ಹಾಕಿದ್ರ ಅದು ಹಾಲ್ ಏನಾದ್ರು ಚೇಂಜ್ ಆಗ್ತದ, ಏನು ಆಗಲ್ಲ. ಅದ್ರದ್ದು ಹಾಲ್ದು ಕಾನ್ಸಂಟ್ರೇಷನ್, ಹೌದಾ, ಸಾಂದ್ರತೆ ಏನಾಗ್ತದ, ಕಡಿಮೆ ಆಗ್ತದ ಬಿಟ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಹಾಲು ಕೆಮಿಕಲ್ ಚೇಂಜ್ ಆಗಲ್ಲ, ಓನ್ಲಿ ಭೌತಿಕ ಬದಲಾವಣೆ ಆಗ್ತದ, ಹೌದಾ. ಅದೇ ಹಾಲ್ನ ನೀವ್ ಏನಾದ್ರು ಬೇಸಿಗೆ ಕಾಲದಲ್ಲಿ ಇಟ್ರಂದ್ರ ಅದು ಹೆಪ್ಪಾಗಿ ಒಡೆದು ಹೋಗ್ತದೆ, ಹಾಲ್ ಇದ್ದಿದ್ದು ಮೊಸರಾಗಿರ್ತದ, ಹೌದಾ. ಸೊ ನಿಮ್ಗೆ ಚಹಾ ಹಾಕಿದಾಗ ಒಡೆದಿದೆ ಅಂತ ಹೇಳ್ತೀವಿ. ಹಂಗಾಗಿ ಅದು ಏನಾಗ್ತದ, ತನ್ನ ಮೂಲ ಗುಣಗಳನ್ನ ಏನ್ ಮಾಡಿತು, ಹಾಲು ಕಳ್ಕೊಂತು. ಸೊ ಕಳ್ಕೊಂಡಿದೆ ಅಂದ್ಮೇಲೆ ಅದನ್ನ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ, ರಾಸಾಯನಿಕ ಬದಲಾವಣೆಗೆ ಒಳಪಟ್ಟಿದೆ ಹಾಲು ಅನ್ನೋದನ್ನ ನಾವೇನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ, ಹೌದಾ. ಅದಾದ್ಮೇಲೆ ಕಬ್ಬಿಣದ ಕಾವಲಿ, ಬಾಣಲೆ, ಮೊಲೆ. ನೀವ್ ಯಾವುದೇ ಒಂದು ಮೊಳೆ ಆಗಿರ್ಬೋದು, ಬಾಣಲೆ ಆಗಿರ್ಬೋದು, ಕಾವಲಿ ಅಂದ್ರೆ ನೀವೇನ್ ಹೇಳ್ತೀವಿ ಅಂದ್ರೆ, ಈ ಪ್ಲಾಸ್ಟಿಕ್, ಇದು ಕೆಬ್ಬಣದ್ದು ಯಾವ್ದಾದ್ರು ಬೋಗಣಿ ಅಂತ ಏನ್ ಹೇಳ್ತೀವಲ್ಲ ಅವು ಆಗಿರ್ಬೋದು, ಎಲ್ಲದನ್ನು ನಾವೇನಾದ್ರು ಗಾಳಿ ಹಂಗೆ ಬಿಸಾಡಿದಾಗ ಅವು ಏನಾಗ್ತಾವ ಅಂದ್ರ ತುಕ್ಕು ಹಿಡಿತಾವ.
ಹೌದಾ. ಸೊ ತುಕ್ಕು ಹಿಡಿದಾಗ ಅವ ಏನ್ ಮಾಡಕ್ ಬರಲ್ಲ, ವಾಪಸ್ ಅದ್ರದ್ದು ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತದ, ಅಂದ್ರೆ ಅದೊಂದು ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡ್ತದ. ಸೊ ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಂದ್ರೆ, ಈ ಪ್ರತಿಯೊಂದು ಎಕ್ಸಾಂಪಲ್ಗಳು ಕೂಡ ಏನಾಗ್ತದ ಅಂದ್ರೆ ರಾಸಾಯನಿಕ ಬದಲಾವಣೆಗೆ, ದ್ರಾಕ್ಷಿ ಉದುಗುವಿಕೆಗೆ ಒಳಪಟ್ಟಾಗ ಏನ್ ಫಾರ್ಮೇಶನ್ ಆಗ್ತದಂದ್ರ ಆಲ್ಕೋಹಾಲ್ ಬರ್ತದ. ಹೌದಾ. ಆಹಾರವನ್ನು ಬೇಯಿಸಿದಾಗ ನೋಡಿ, ಆಹಾರ ಹಸಿ ತರಕಾರಿನ ತಿಂದಾಗ ನಿಮ್ಗೆ ಒಂದ್ ರೀತಿ ಟೇಸ್ಟ್ ಇರ್ತದ, ಅದನ್ನೇ ಬೇಯಿಸಿ ತಿಂದಾಗ ಇನ್ನೊಂದ್ ರೀತಿ ಟೇಸ್ಟ್ ಇರ್ತದ. ನಮ್ಮ ದೇಹದೊಳಗ ಅದೇ ಆಹಾರ ಹೋದಾಗ ಜೀರ್ಣ ಆಯ್ತಂದ್ರ ಅದರಲ್ಲಿ ಇರುವಂತಹ ಈ ಒಂದು ಪೋಷಕಾಂಶಗಳಾಗಿರ್ಬೋದು, ಲವಣಗಳಾಗಿರ್ಬೋದು, ಜೀವಸತ್ವಗಳನ್ನ ನಮ್ಮ ಬಾಡಿ ತಗೊಳ್ತದ. ಅಲ್ಲಿ ಕೂಡ ಏನಾಗ್ತದ, ಬದಲಾವಣೆ ಆಗ್ತದ. ಹೌದಾ. ನಾವು ಉಸಿರಾಡದಾಗ ಏನಾಗ್ತದಂದ್ರ ನೋಡಿ, ನಾವು ಉಸಿರಾಡದಾಗ ಫಸ್ಟ್ ಗ್ಲೂಕೋಸ್ ಇರ್ತದ. ಹೌದಾ. ದೇಹದಾಗ ಏನಿರ್ತತಿ, ಗ್ಲೂಕೋಸ್. ಆ ಗ್ಲೂಕೋಸ್ C6H12O6 ಅಂತ ಹೇಳ್ತೀವಿ. ಈಗ ನಾವು ಉಸಿರಾಡೋದಂದ್ರ ಯಾವ್ದನ್ನ ತಗೋತೀವಿ, ಆಕ್ಸಿಜನ್ ತಗೊಂತೀವಿ. ಆಕ್ಸಿಜನ್ ತಗೊಂಡು ನಮ್ಗೆ ಏನಾಗ್ತದ ಅಂದ್ರ ನೋಡಿ, ಇದು ಗ್ಲೂಕೋಸ್ ಡಿವೈಡ್ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ರೊಡ್ಯೂಸ್ ಆಗ್ತದ. ಅದರ ಜೊತೆಗೆ ನಮಗೆ ಶಕ್ತಿ ಬಿಡುಗಡೆ ಆಗ್ತದ. ಹೌದಾ. ಈ ರೀತಿ ಬರುದಂದ್ರೆ ಇದನ್ನ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ, ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ. ಇದೇನ್ ಬರೋದಲ್ಲ, ಇದು ರಾಸಾಯನಿಕ ಸಮೀಕರಣ. ಇದ್ರೊಳಗೆ ಏನೇನ್ ನಡೆದಿದೆ ಅನ್ನೋದನ್ನ ಹೇಳೋದು ನಮಗ ರಾಸಾಯನಿಕ ಕ್ರಿಯೆ. ಗ್ಲೂಕೋಸ್ ಏನಾಗಿದೆ, ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದೆ. ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಂತಹ ಗ್ಲೂಕೋಸ್ ಏನಾಗಿದೆಯಪ್ಪ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದ ಎನರ್ಜಿ ಕೂಡ ಏನಾಗ್ತದ, ರಿಲೀಸ್ ಆಗ್ತಾ ಹೋಗ್ತದ. ನಾವು ರಿಲೀಸ್ ಆಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನಾವೇನ್ ಮಾಡ್ತೀವಿ, ಹೊರಗೆ ಹಾಕ್ತಿವಿ. ಹೌದಾ. ಸೊ ಇದು ನಿಮಗೂ ಗೊತ್ತಿರಲಿ, ಉಸಿರಾಟದ ಕ್ರಿಯೆ ನಡಿಬೇಕಾದ್ರೆ ಯಾವ ರೀತಿಯಾದಂತಹ ಒಂದು ರಾಸಾಯನಿಕ ಬದಲಾವಣೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನೊಂದು ನೋಡಿ, ಇದು ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಕುರಿತು ಕಲಿತಿದ್ದೇವೆ. ಯಾವ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ಎಲ್ಲಿ ಅದು ರಾಸಾಯನಿಕವಾಗಿ ಬದಲಾವಣೆ ಆಗಿರ್ತದಲ್ಲ, ಅಲ್ಲೇ ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ನಾವೇನ್ ಮಾಡೋದು, ಈಸಿಯಾಗಿ ಹೇಳಬಹುದು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾನ. ಯಾವ ಎಕ್ಸ್ಪೆರಿಮೆಂಟ್ ಅಂದ್ರೆ, ಒಂದು ಮ್ಯಾಗ್ನೀಷಿಯಂ ರಿಬ್ಬನ್ ತಗೊಳ್ತಾನ. ಹೌದಾ. ಆ ಮ್ಯಾಗ್ನೀಷಿಯಂ ರಿಬ್ಬನ್ ಏನ್ ಮಾಡೋದು, ಹೀಟ್ ಮಾಡ್ಬೇಕಂದ್ರ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ವಸ್ತುನ ಉರಿಬೇಕಾಗಿತ್ತಂದ್ರ ದಹನಾನುಕೂಲಿಯ ಅನುಕೂಲತೆ ಬೇಕಾಗ್ತದ. ದಹನಾನುಕೂಲಿ ಬೇಕು, ದಹನವನ್ನು ದಹನ ಮಾಡಲು ಸಹಾಯ ಮಾಡುವಂತಹ ವಸ್ತುಗಳಿಗೆ ನಾವು ದಹನಾನುಕೂಲಿ ಅಂತೀವಿ. ಇದು ಯಾವ್ದಪ್ಪ ಅಂದ್ರ ಆಕ್ಸಿಜನ್ ಇರ್ಲೇಬೇಕು. ಆಕ್ಸಿಜನ್ ಇದ್ದಾಗ ಮಾತ್ರ ಅದೇನಾಗ್ತದ, ಉರಿತದ. ಇಲ್ಲಾಂದ್ರ ಉರಿಯೋದಿಲ್ಲ, ಆರಿ ಬಿಡ್ತದ. ನಿಮ್ಗೆ ಗೊತ್ತಿಲ್ಲ ಯಾವ ರೀತಿ ಪ್ರಯೋಗ ಅಂದ್ರೆ, ಒಂದು ಕ್ಯಾಂಡಲ್. ಹೌದಾ. ಇದೊಂದು ಪ್ರಯೋಗ ನೆನಪಿದೆ ಅನ್ಕೊಳ್ತೀನಿ. ಹೌದಾ. ಈ ಒಂದು ಕ್ಯಾಂಡಲ್ ನ ನೀವು ಹಚ್ಚಿಬಿಟ್ಟು ಅದ್ರ ಮೇಲೆ ಏನ್ ಮಾಡ್ಬೇಕು, ವಾಪಸ್ ಉಲ್ಟಾ ಏನ್ ಮಾಡೋದು, ಒಂದು ಗ್ಲಾಸ್ ನ ಹಾಕೋದು. ಹೌದಾ. ನೆನಪಿದ್ಯಾ. ಒಂದು ಟೇಬಲ್ ಮೇಲೆ ಕ್ಯಾಂಡಲ್ ಇಟ್ಟು ಅದಕ್ಕೆ ನಾವೇನ್ ಮಾಡೋದು, ವಾಪಸ್ ಉಲ್ಟಾ ಒಂದು ಏನಾದ್ರು ಗಾಜಿಂದು ಲೋಟ ಏನ ಹಾಕಿದ್ರೆ ಇದು ಒಂದು ಸ್ವಲ್ಪ ತಾರ್ ಮೇಲೆ ಏನಾಗ್ತದ, ಆರ್ತದ. ಯಾಕೆ ಆರ್ತದಪ್ಪ ಅಂದ್ರ ಅಲ್ಲಿರುವಂತಹ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತದ, ಅದಕ್ಕೆ ಆಕ್ಸಿಜನ್ ಸಿಗಲ್ಲ. ಹಾಗಾಗಿ ದಹನಾನುಕೂಲಿ ಆದಂತಹ ಆಕ್ಸಿಜನ್ ಕಡಿಮೆ ಆದಂಗ ಅದು ನಂದಿ ಹೋಗ್ತದ. ಹೌದಾ. ಸೊ ಹಂಗೆ ಇಲ್ಲಿ ಮ್ಯಾಗ್ನೀಷಿಯಂ ಇನ್ ಪ್ರೆಸೆನ್ಸ್ ಆಫ್ ಈ ಆಕ್ಸಿಜನ್ ಅದ ಪ್ರೆಸೆನ್ಸ್ ಒಳಗ, ಹೌದಾ, ಏನು ಉರಿಸಿದಾಗ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರ ಮ್ಯಾಗ್ನೀಷಿಯಂ ಆಕ್ಸೈಡ್ ಸಿಗ್ತದ, MgO ಅಂತ ಕರಿತೀವಿ. ಹೌದಾ. ಇದನ್ನ ಇಕ್ವೇಶನ್ ಕೇಳಬಹುದು ನಿಮ್ಗೆ. ಹೌದಾ. ಈ ಇಕ್ವೇಶನ್ ಅನ್ನ ಕೇಳಬಹುದು. ಈ ಎಕ್ಸ್ಪೆರಿಮೆಂಟ್ ನ ಯಾವ ರೀತಿ ಮಾಡಿದ್ರಿ ಅನ್ನೋದು ಗೊತ್ತಿರ್ಲಿ. ಏನಿಲ್ಲ, ಮ್ಯಾಗ್ನೀಷಿಯಂ ರಿಬ್ಬನ್ ತಗೊಳ್ದು ಇಕ್ಕಳದ ಸಹಾಯದಿಂದ ಇದಕ್ಕೆ ಬರ್ನರ್ ಅಂತ ಹೇಳ್ತೀವಿ, ಇದಕ್ಕೆ ಬರ್ನರ್ ಅಂತ ಕರಿತೀವಿ. ಈ ಬರ್ನರ್ದಿಂದ ಏನ್ ಮಾಡೋದಪ್ಪ ಅಂದ್ರೆ ನಾವು ಹೀಟ್ ಮಾಡೋದು. ಅವಾಗ ನಮ್ಗೆ ಏನ್ ಸಿಗ್ತದ ಅಂದ್ರೆ ಇಲ್ಲಿ ಬೂದಿ ಸಿಗ್ತದ. ವಾಚಿಲಾಸ್ ಒಳಗ ಮ್ಯಾಗ್ನೀಷಿಯಂ ಆಕ್ಸೈಡ್ MgO ಸಿಗ್ತದ. ಹೌದಾ. MgO ಸಿಗ್ತದೆ. ಹೌದಾ. ನೋಡಿ, ಇಲ್ಲಿ ನಮ್ಗೆ ಏನ್ ಸಿಗ್ತಾ ಹೋಗುತ್ತಂದ್ರ, ಮ್ಯಾಗ್ನೀಷಿಯಂ ಪಟ್ಟಿನ ಬಿಳಿ ಜ್ವಾಲೆಯೊಂದಿಗೆ ಹುರಿದಾಗ ಬಿಳಿಯ ಪುಡಿಯಾಗಿ ಬದಲಾಗಿದ್ದನ್ನು ನೀವು ವೀಕ್ಷಿಸಿದ್ದೀರಿ. ಹೌದಾ. ನೋಡಿ, ಮ್ಯಾಗ್ನೀಷಿಯಂ ಪೌಡರ್ ನಾವೇನಾದ್ರು ಬರ್ನ್ ಮಾಡಿದಾಗ ನಮ್ಗೆ ವೈಟ್ ಕಲರ್ ಪೌಡರ್ ಸಿಗ್ತಾ ಹೋಗ್ತದೆ. ಆ ವೈಟ್ ಪೌಡರ್ ಏನಂತ ಹೇಳ್ತೀವಿ ಅಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಇದು ಮ್ಯಾಗ್ನೀಷಿಯಂ ಮತ್ತು ಗಾಳಿ ಆಕ್ಸಿಜನ್ ನಡುವಿನ ಕ್ರಿಯೆ ಉಂಟಾಗಿದೆ. ಯಾವುದೇ ನಡುವೆ ಕ್ರಿಯೆ ಇವಾಗ ಆಲ್ರೆಡಿ ಹೇಳಿದೀನಿ. ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ O2 ಅದು ಎರಡು ರಿಯಾಕ್ಟ್ ಆಗಿಬಿಟ್ಟು ನಮ್ಗೆ ಏನ್ ಫಾರ್ಮೇಶನ್ ಆಗ್ತದೆ, ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗ್ತದೆ. ಇಲ್ಲಿ ಒಂದು ಕೆಮಿಕಲ್ ಬ್ಯಾಲೆನ್ಸ್ ಅದ, ಇಲ್ಲಿ ಎರಡದ, ಇಲ್ಲಿ ಒಂದದ. ಸೊ ಹಾಗಾಗಿ ಇಲ್ಲಿ ಎರಡು ತಗೋಬೇಕಾಗ್ತದೆ.
ಹೌದಾ. ಸೊ 2 mgO ಇಲ್ಲಿ ಏನ್ ಬರೀಬೇಕು, 2 ತಗೋಬೇಕು, 2 mg 2 ಆಕ್ಸಿಜನ್ ಕೆಳಗೆ ಬ್ಯಾಲೆನ್ಸ್ ಆಗ್ತದೆ. ಹೌದಾ. ಸೊ ಅದೇ ರೀತಿಯಾಗಿ ನೋಡಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾನೆ, ಇದು ಇಂಪಾರ್ಟೆಂಟ್. ಈ ಒಂದು ಕ್ವಶನ್ ಅನ್ನ ಕೇಳಿದ ನಮಗೆ SSLC ಸುಮಾರು ಸರಿ ಇದನ್ನ ಕೇಳಿದಾನ. ಏನ್ ಕೇಳಿದಾನಪ್ಪ ಅಂದ್ರ, ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ಅಂದ್ರೆ PbNO3 ಟ್ವೈಸ್, PbNO3 ಟ್ವೈಸ್. ಹೌದಾ. ಇದು ಯಾವ್ದ್ರ ಜೊತೆಗೆ ರಿಯಾಕ್ಟ್ ಮಾಡ್ಬೇಕಂತಂದ್ರೆ ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಅಂದ್ರೆ K ಅಂತ ಕರಿತೀವಿ. ಹೌದಾ. ಅಯೋಡೈಡ್ ಅಂದ್ರೆ I. ಇವೆರಡು ರಿಯಾಕ್ಟ್ ಆಗಿ ನನಗೆ ಏನ್ ಫಾರ್ಮೇಶನ್ ಆಗ್ತದಂದ್ರ PbI2 ಫಾರ್ಮೇಶನ್ ಆಗ್ತದ ಪ್ಲಸ್ KNO3, ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಸಿಗ್ತಾ ಹೋಗ್ತದ. ಇವಾಗ ಬ್ಯಾಲೆನ್ಸ್ ಮಾಡ್ಬೇಕಂದ್ರ ಇಲ್ಲ ನೋಡಿ ಎಷ್ಟದ I2 ಅದ, ಇಲ್ಲಿ ಏನಿದೆ ಒಂದೇ. ಸೊ ಹಾಗೆ ಏನ್ ಮಾಡ್ತೀನಿ, ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂತೀನಿ. ಹೌದಾ. ಇಲ್ಲಿ NO3 2 ಅದ, ಸೊ ಇಲ್ಲಿ NO3 1 ಅದ, ಹಾಗಾಗಿ ಇದನ್ನ 2 ಮಾಡ್ತೀನಿ. ಸೊ ಇವಾಗ ಬ್ಯಾಲೆನ್ಸ್ ಆಯ್ತು. ಈ ಈಕ್ವೇಶನ್ ಸುಮಾರು ಸರಿ ಕೇಳಿದೆ ನೋಡಿ. ಹೌದಾ. ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಈ ಈಕ್ವೇಶನ್ ಅನ್ನ ಕೇಳಿದಾನೆ, ಇದು ಬರ್ತದ. ಹೌದಾ. ಜೊತೆಗೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನ್ ಕೊಟ್ಟಿದ್ದಾನಪ್ಪ ಅಂದ್ರ, ಒಂದು ಕೊನಿಕಲ್ ಫ್ಲಾಸ್ಕ್ ಸತುವಿನ ಕೆಲವು ಚೂರುಗಳನ್ನು ತೆಗೆದುಕೊಳ್ಳಿ, ಇದಕ್ಕೆ ಸ್ವಲ್ಪ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫೂರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಯಾವ್ದಪ್ಪ ಅಂದ್ರೆ HC ಅಂತ ಕರಿತೀವಿ. ಸಲ್ಫೂರಿಕ್ ಆಮ್ಲ ಯಾವ್ದಪ್ಪ ಅಂದ್ರೆ H2SO4 ಅಂತ ಕರಿತೀವಿ. ಹೌದಾ. ಸೊ ಜಿಂಕ್ ಅಂತ ಕರಿತೀವಿ. ಹೌದಾ. ಸೊ ಸತು ಚೂರು ಸುತ್ತ ಏನಾದ್ರೂ ಬದಲಾವಣೆ ಉಂಟಾಗುತ್ತದೆ. ಜಿಂಕಿಗೆ ನೀವು ಯಾವ HCl ಹಾಕಿ ಇದು ಅಥವಾ ಸಲ್ಫ್ಯೂರಿಕ್ ಆಸಿಡ್ ಆದ್ರೂ ಹಾಕಿ, ಅದು ಅವಾಗ ಏನಾದ್ರು ಅಬ್ಸರ್ವೇಷನ್ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನಾದ್ರು ಒಂದು ಕಾಕ್ ಅಂತ ಕರಿತೀವಿ. ಈ ಒಂದು ಕೊನಿಕಲ್ ಫ್ಲಾಸ್ಕ್ ಇಲ್ಲಿ ಏನಿದೆ ಅಂದ್ರೆ ಸತುವಿನ ಚೂರು, ಜಿಂಕ್ ಚೂರುಗಳನ್ನು ತೆಗೆದಿರಿ. ಅದಕ್ಕೆ ಏನ್ ಹಾಕೋದು, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ಕರಿತೀವಿ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಅವಾಗ ಏನಾಗ್ತದಪ್ಪ ಅಂದ್ರೆ ನೋಡಿ, ಏನಾಗ್ತದ ನಮಗ H2 ಅನಿಲ ಏನಾಗ್ತದ, ಬಿಡುಗಡೆ ಆಗ್ತದೆ ಹೋಗ್ತದ. ಸತುವಿನ ಮೇಲೆ ಸಾರಯುಕ್ತ ಆಮ್ಲವು ವರ್ತನೆಯಿಂದ ಹೈಡ್ರೋಜನ್ ಅನಿಲ ಏನಾಗ್ತದ ಉಂಟಾಗ್ತದ. ಹೈಡ್ರೋಜನ್ ಗ್ಯಾಸ್ ಏನಾಗ್ತದ ರಿಲೀಸ್ ಆಗಿ ಹೋಗ್ತದ. ನೋಡಿ ರಿಯಾಕ್ಷನ್ Zn ಪ್ಲಸ್ H2SO4. ಹೌದಾ. ಇವೆರಡು ಸೇರಿ ಏನಾಗ್ತದ ನಮಗ ZnSO4 ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗ್ತದ. ಜೊತೆಗೆ H2 ಗ್ಯಾಸ್ ಏನಾಗ್ತದ ಅಂದ್ರೆ ರಿಲೀಸ್ ಆಗ್ತದ. ಹೌದಾ. ಈ ರೀತಿ ಸಿಂಬಲ್ ಏನಾದ್ರು ಬರ್ತಿದ್ವಿ ಅಂದ್ರೆ ಗ್ಯಾಸ್ ಏನಾಗ್ತದೆ ರಿಲೀಸ್ ಆಗಿ ಹೋಗ್ತದ. ಇಲ್ಲಿ ನೋಡಿ PbI2 ಅನ್ನೋದು ಏನಾಗ್ತದ ಯೆಲ್ಲೋ ಕಲರ್. ಹೌದಾ. ಯೆಲ್ಲೋ ಕಲರ್ ನಮಗೆ ಕೆಳಗಡೆ ಉಳಿತಾ ಹೋಗ್ತದ, ಅದು ಪ್ರೆಸಿಪಿಟೇಷನ್ ಹೋಗ್ತದ. ಹೌದಾ. ಈ ಮೇಲಿನ ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಈ ಕೆಳಗಿನ ಯಾವುದಾದರೂ ವೀಕ್ಷಣೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಹೇಳಬಹುದು. ನೋಡಿ, ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅನ್ನೋದು ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕಾಗಿತ್ತಂದ್ರ ಯಾವೆಲ್ಲ ಒಂದು ಅಂಶಗಳನ್ನ ಪರಿಗಣಿಸ್ತೀವಿ ಅನ್ನೋದಾದ್ರೆ, ಫಸ್ಟ್ ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಈ 4 ಇಂಪಾರ್ಟೆಂಟ್ ನೋಡಿ. ಅದರದ್ದು ಸ್ಥಿತಿಯಾದ್ರೂ ಬದಲಾವಣೆ ಇರಬೇಕು. ಆಗ ನೋಡಿ, ನಾವು ಊಟದ ಕಟ್ಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಅವಾಗ ಕಟ್ಟಿಗೆ ಎಕ್ಸಾಂಪಲ್ ಕೊಟ್ಟೆ. ಕಟ್ಟಿಗೆ ಇದ್ದಿದ್ದು ನಮ್ಗ ಬೂದಿ ಆಯ್ತು. ಅವಾಗ ಬೂದಿ ಆಯ್ತು, ಅದರದ್ದು ಸ್ಥಿತಿ ಬದಲಾವಣೆ ಆಯ್ತು. ಅದೇ ಕಟ್ಟಿಗೆನ ನಾನೇನಾದ್ರೂ 2 ಪೀಸ್ ಮಾಡಿದ್ರೆ ಅಲ್ಲಿ ಸೈಜ್ ಮಾತ್ರ ಬದಲಾವಣೆ ಆಯ್ತು, ಗಾತ್ರ ಮಾತ್ರ ಬದಲಾವಣೆ ಆಯ್ತು, ಅದರದ್ದು ಸ್ಥಿತಿ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಹೌದಾ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡಿ, ನೆಕ್ಸ್ಟ್ ಯಾವುದು ಅನಿಲ ಬಿಡುಗಡೆ. ನೋಡಿ, ಕಟ್ಟಿಗೆನ ಉರಿಯಾಕ ಹಚ್ಚಿದ್ರೆ ನಿಮ್ಗೆ ಏನಾಗ್ತದ ಅಂದ್ರೆ, ಬೆಂಕಿ ಹಚ್ಚಿದ್ರೆ ಅಂದ್ರೆ ಏನಾಗ್ತದ, ಅನಿಲ ಹೊಗಿ ಹೋಗ್ತದ. ಯಾವುದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಹೌದಾ. ಬೇರೆ ಬೇರೆ ಅನಿಲಗಳು ಏನಾಗ್ತಾವ, ಬಿಡುಗಡೆ ಆಗ್ತಾವ. ಬಣ್ಣದಲ್ಲಿ ಬದಲಾವಣೆ. ಈ ಕಟ್ಟಿಗೆ ಯಾವ ಕಲರ್ ಇತ್ತು, ಬ್ರೌನ್ ಕಲರ್ ಇತ್ತು. ಹೌದಾ. ಸೊ ಯಾವ ಕಲರ್ ಇತ್ತಪ್ಪ ಅಂದ್ರೆ ನಮಗೆ ಕಟ್ಟಿಗೆ ಬ್ರೌನ್ ಕಲರ್ ಇತ್ತು. ಹೌದಾ. ಈ ಬ್ರೌನ್ ಕಲರ್ ಇದ್ದಂತಹ ಕಟ್ಟಿಗೆ ನಮ್ಗೆ ನೆಕ್ಸ್ಟ್ ಯಾವ ಕಲರ್ ಬಂತಪ್ಪ ಅಂದ್ರೆ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ ನೋಡಿ. ಹೌದಾ. ಸೊ ಬ್ಲ್ಯಾಕ್ ಕಲರ್ ಇಡ್ಲಿ ಅಂತ ಏನ್ ಕರಿತೀವಲ್ಲ, ಚಾರ್ಕೋಲ್, ಅದು ಬ್ಲ್ಯಾಕ್ ಕಲರ್ ಆಗ್ತದೆ. ಬ್ಲ್ಯಾಕ್ ಕಲರ್ ಆಗಿ ನೆಕ್ಸ್ಟ್ ಯಾವ ಕಲರ್ಗೆ ನಮ್ಗೆ ಆಶ್ ಕಲರ್.
ಹೌದಾ. ನೆಕ್ಸ್ಟ್ ಯಾವ್ದಂದ್ರೆ ಆಶ್ ಕಲರ್ ಬರ್ತದೆ. ಹೌದಾ, ಈ ಬೂದು ಕಲರ್ ನಮ್ಗೆ ಏನಾಯ್ತು, ಟರ್ನ್ ಆಯ್ತು. ಅಲ್ಲಿ ಏನಾಯ್ತು, ಬಣ್ಣದ ಬದಲಾವಣೆ ಆಯ್ತು. ಹೌದಾ, ಬಣ್ಣ ಏನಾಯ್ತು, ನಮ್ಗೆ ಬದಲಾವಣೆ ಹೊಂದಿತು. ನೆಕ್ಸ್ಟ್ ತಾಪದಲ್ಲಿ ಬಿಡುವುದು. ತಾಪ ಏನಾಗ್ತದೆ, ಬದಲಾವಣೆ ಹೊಂದ್ತದೆ. ತಾಪನು ನಮ್ಗೆ ಏನಾಗಬೇಕು, ಬದಲಾವಣೆ ಹೊಂದಬೇಕು. ಹೌದಾ, ತಾಪನು ಕೂಡ ಏನಾಗ್ತದೆ, ಬದಲಾವಣೆ ಹೊಂದ್ತದೆ. ಅಲ್ಲಿ ಕಟ್ಟಿಗೆನ ಹೀಟ್ ಮಾಡಿದ್ರೆ ಏನಾಗ್ತದೆ, ಅದು ಹೀಟ್ ನ ರಿಲೀಸ್ ಮಾಡ್ತದೆ. ಹೌದಾ, ನಮ್ಮ ಸುತ್ತಲಿನ ಬದಲಾವಣೆಗಳನ್ನು ವೀಕ್ಷಿಸಿದಾಗ ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಲೂ ನಡೆಯುತ್ತಿವೆ ಎಂಬುದನ್ನು ನಾವು ನೋಡಬಹುದು. ನೋಡಿ, ನೀವು ಏನಾದ್ರೂ ನಮ್ಮ ಸುತ್ತಲೂ ಏನಾದ್ರು ನೋಡಿದಾಗ ನಮ್ಗೆ ಏನಾಗಿರ್ತದಪ್ಪ ಅಂದ್ರೆ ಅನೇಕ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ರಾಸಾಯನಿಕ ಬದಲಾವಣೆಗಳು ಅನೇಕ ಆಗ್ತಾ ಇರ್ತಾವು. ನಾವು ಈ ಅಧ್ಯಾಯದೊಳಗೆ ಏನ್ ಕಲಿತಾ ಹೋಗುತ್ತೇವೆ ಅಂದ್ರೆ ವಿವಿಧ ಪ್ರಕಾರದ ರಾಸಾಯನಿಕ ಕ್ರಿಯೆಗಳು, ಅವುಗಳ ಸಾಂಕೇತಿಕ ಪ್ರತಿನಿಧಿಸುವಿಕೆಯನ್ನ ಅಭ್ಯಾಸ ಮಾಡಲಿದ್ದೇವೆ. ಹೌದಾ. ಸೊ ನೋಡಿ, ಏನು ಅವುಗಳದ್ದು ಯಾವ್ಯಾವ ಟೈಪ್ ಆಫ್ ರಿಯಾಕ್ಷನ್ಸ್, ರಿಯಾಕ್ಷನ್ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಇರುವಂತಹ ವಿಧಗಳು ಯಾವ್ಯಾವು, ಅವಕ್ಕೂರ್ದು ಯಾವ ರೀತಿ ನಾವು ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಅನ್ನ ಮಾಡ್ತೀವಿ ಅನ್ನೋದನ್ನ, ಸಾಂಕೇತಿಕ ರೀಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ಹೌದಾ. ಫಸ್ಟಿಗೆ ರಾಸಾಯನಿಕ ಸಮೀಕರಣಗಳು. ಹೌದಾ. ಸೊ ರಾಸಾಯನಿಕ ಸಮೀಕರಣಗಳು ಇವಾಗ ಆಲ್ರೆಡಿ ಹೇಳಿದೆ ನಾನು, ಈಕ್ವೇಶನ್. ಈಕ್ವೇಶನ್ಸ್ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಯ ಈ ರೀತಿಯ ವ್ಯಾಖ್ಯ ರೂಪದ ವಿವರಣೆ ಸ್ವಲ್ಪ ದೀರ್ಘವಾಯಿತು. ಹೌದಾ. ನೋಡಿ, ವ್ಯಾಖ್ಯ ರೀತಿಯ ಏನ್ ಮಾಡಿದ್ವಿ ಅಂದ್ರೆ ವಿವರಣೆ ಏನಾಯ್ತು, ದೀರ್ಘ ಆಯ್ತು. ಹೌದಾ. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನವೇ ಏನು ಅಂದ್ರೆ ಪದ ಸಮೀಕರಣ ರೂಪದಲ್ಲಿ ಬರೆಯುವುದು ಅಂತ ಹೇಳ್ತೀವಿ. ಹೌದಾ. ನೋಡಿ, ಇಲ್ಲಿ ನೋಡಿ ಯಾವ್ದಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಜನ್ ಅದ. ಹೌದಾ. ಈ ಹೈಡ್ರೋಜನ್ ಯಾವ್ದ್ರ ಜೊತೆಗೆ, ಆಕ್ಸಿಜನ್ ಜೊತೆಗೆ ವರ್ತಿಸಿ ನಮ್ಗೆ ಏನ್ ಸಿಗ್ತದ ಅಂದ್ರ ನೀರು ವಾಟರ್ ಸಿಗ್ತದ. ಈ ರೀತಿ ಲೆಂದಿ ಒಳಗೆ ಬರೀ ಬದ್ಲಿ ಇದನ್ನ ಸಿಂಬಾಲಿಕ್ ಈಸಿಯಾಗಿ ನೋಡಿ, H2 ಪ್ಲಸ್ O2 ಏನ್ ಕೊಡ್ತದ ಅಂದ್ರ H2O ಕೊಡ್ತದ. ಈ ರೀತಿ ನಾವೇನ್ ಮಾಡೋದು, ಸಿಂಬಾಲಿಕ್ ಆಗಿ ಬರೀದನ್ನ ನಾವೇನ್ ಹೇಳ್ತೀವಿ ಅಂದ್ರ ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ. ಹೌದಾ. ಇಲ್ಲಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದ, ಇದನ್ನ ಕೇಳ್ಬೋದು. ಹೌದಾ. ಯಾವುದು, ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯ್ತು. ನೀವು ಇಷ್ಟು ಬರೀ ಬದ್ಲಿ ನೀವೇನ್ ಸಿಂಪಲ್ ಬರೀತೀರಿ, Mg ಪ್ಲಸ್ O2 ಏನ್ ಸಿಗ್ತು ನಿಮ್ಗೆ, MgO. ಹೌದಾ. 2MgO ಸಿಕ್ತು. ಇವಾಗ್ಲೂ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅನ್ನ ಬರೀಬೇಕು, ಫುಲ್ ಮಾರ್ಕ್ಸ್ ಸಿಗ್ತದ. ಹೌದಾ. ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳಾದ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರತಿವರ್ತಕಗಳು. ಹೌದಾ. ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಈ ಕಡೆ ಏನ್ ಬರ್ತೀವಲ್ಲ, ಇವು ಎರಡು ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ರಿಯಾಕ್ಟೆಂಟ್ ಅಂದ್ರೆ ಪ್ರತಿವರ್ತಕ. ಹೌದಾ. ಪ್ರತಿವರ್ತಕ ಅಂತ ಕರಿತೀವಿ. ಹೌದಾ. ಸೊ ಇಲ್ಲಿ ಬಾಣದ ಗುರುತು ಮೇಲೆ ಬರ್ದಿದ್ವಲ್ಲ, ಬಾಣದ ಗುರುತು ಆದ್ಮೇಲೆ ಬರ್ದಿರೋದು ಅವು ಏನಂತೀವಿ, ಉತ್ಪನ್ನಗಳು, ಪ್ರಾಡಕ್ಟ್ ಅಂತ ಕರಿತೀವಿ. ಹೌದಾ. ಉತ್ಪನ್ನಗಳು. ಈ ಬಾಣದ ಗುರುತು ಮುಂದೆ ಬರ್ದಿದ್ದು ಉತ್ಪನ್ನ ಆಗ್ತದ. ಇವೆರಡು ಏನಾಗ್ತವು, ಪ್ರತಿವರ್ತಕ ಆಗ್ತದ. ಇದು ರಿಯಾಕ್ಟೆಂಟ್ ಆದ್ರ ಇದು ಪ್ರಾಡಕ್ಟ್ ಆಗಿರ್ತದೆ. ಹೌದಾ. ಸೊ ಈ ರೀತಿ ಉತ್ಪನ್ನಗಳು ಅವುಗಳ ನಡುವಿನ ಸಂಕಲನ ಚಿಹ್ನೆ ಯಾಕೆ ಬಳಸಿದ್ರೆ ಇವೆರಡು ಮದ್ದು ಏನಾಗಿರೋದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ. ಇದು LHS ಅಂತ ಕರಿತೀವಿ, ಇದು RHS ಅಂತ ಕರಿತೀವಿ. LHS ಸೈಡ್ ಏನಾದ್ರು ಪ್ಲಸ್ ಅಂತ ಬರ್ದಿವಿ ಅಂದ್ರೆ ಇವೆರಡರ ಮಧ್ಯೆ ರಿಯಾಕ್ಷನ್ ಆಗಿದೆ. RHS ಸೈಡ್ ಏನಾದ್ರು ಪ್ಲಸ್ ಬರ್ತೀವಿ ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ರಿಲೀಸ್ ಆಗಿದೆ ಅಂತ ಅರ್ಥ. ಇದಿಷ್ಟು ನೀವೇನ್ ಮಾಡ್ಬೇಕು, ರಾಸಾಯನಿಕ ಸಮೀಕರಣವನ್ನು ಬರೆಯುವಂತಹ ವಿಧಾನವನ್ನು ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ನೋಡೋಣ. ನೀವ್ ಮಾಡ್ಬೇಕಾಗಿರೋದು ಇಷ್ಟೇ ಒಂದು ಕೆಲಸ. ಏನಪ್ಪಾ ಅಂದ್ರ, ಈ ಒಂದು ತರಗತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಯಾರೆಲ್ಲ ರಿಲೇಷನ್ SLC ಓದ್ತಾ ಇದಾರಲ್ಲ, SSLC ಓದೋರಿಗೆ ಒಂಚೂರು ರಿವಿಷನ್ ಆಗ್ತದ. ಕಂಪ್ಲೀಟ್ ಆಗಿ ಏನೇನಿದೆ, ಯಾವ್ದೆಲ್ಲ ಓದ್ಬೇಕು, ಯಾವ್ದು 1 ಮಾರ್ಕ್ ಕೇಳ್ತಾರ, ಯಾವ್ದು 2 ಮಾರ್ಕ್ ಕೇಳ್ತಾರ, ಯಾವ್ದು 3 ಮಾರ್ಕ್, ನೆಕ್ಸ್ಟ್ ಯಾವ್ದು 5 ಮಾರ್ಕ್ ಕ್ವಶನ್ ಕೇಳ್ತಾರ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದಾ. ನೀವು ಯಾವ್ದನ್ನೆಲ್ಲ ಓದ್ಬೇಕು ಅನ್ನೋದನ್ನ ನಾನು ಯೆಲ್ಲೋ ಕಲರ್ ಅಲ್ಲಿ ಏನ್ ಮಾಡಿರ್ತೀನಿ, ಹೈಲೈಟ್ ಮಾಡಿರ್ತೀನಿ. ಹಾಗಾಗಿ ಆದಷ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಬೇರೆಯವರಿಗೆ ತಲುಪಿಸಿ, ಅವ್ರಿಗೂ ಕೂಡ ಸಹಾಯ ಆಗ್ಲಿ.
ಈ ಕಂಪ್ಲೀಟ್ ಎಲ್ಲ SLC ಬಲ್ಲಿ ಬರುವಂತಹ ಎಲ್ಲಾ ಚಾಪ್ಟರ್ ಗಳನ್ನು ನಾ ಏನ್ ಮಾಡ್ತೀನಿ, ಆದಷ್ಟು 1 ವಾರ ಅಥವಾ 2 ವಾರದಲ್ಲಿ ನಾ ಏನ್ ಮಾಡ್ತಾ ಹೋಗ್ತೀನಿ, ರಿವಿಷನ್ ಮಾಡಿ ಕೊಡ್ತೀನಿ ನಿಮ್ಗೆ. ಆಗ್ಬೋದಾ? ಎಲ್ರು ದಯವಿಟ್ಟು ಏನಾದ್ರು ಅನಿಸಿಕೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್.